ನಮಸ್ಕಾರ. ಇವತ್ತು ನಾವು ವಿಜಯಪುರದ ಜೋರಾಪುರ ಪೇಟ ದಲ್ಲಿದ್ದೇವೆ. ಇದು ನೋಡ್ತಾ ಇರ್ಬೋದು ಲೊಕೇಶನ್ ಎಲ್ಲಿ ಅಂತ ಹೇಳಿದ್ರೆ, ವಾಟರ್ ಟ್ಯಾಂಕಿನಿಂದ ಬಲಭಾಗದಲ್ಲಿ ವಾಟರ್ ಟ್ಯಾಂಕ್ ಸಿಗ್ನಲ್ನಿಂದ ರೈಟ್ ತೊಗೊಂಡ್ರೆ ವಾಟರ್ ಟ್ಯಾಂಕ್ ಮೇನ್ ರೋಡಿಂದ ಒಳಗಡೆ ಜೋರಾಪುರ ಪೇಟದಲ್ಲಿ ವೈಭವ ಲಕ್ಷ್ಮಿ ಗೃಹ ಉದ್ಯೋಗ ಒಂದು ಇವರು ಸುಮಾರು 35 ವರ್ಷಗಳಿಂದ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ನೋಡೋಣ ಬನ್ನಿ, ಅವ್ರನ್ನ ಮಾತಾಡ್ಸೋಣ. ಮತ್ತೊಂದು ವಿಶೇಷವಾದಂಥ ನಮ್ಮ ಜೊತೆಗೆ ವ್ಯಕ್ತಿ ಇದ್ದಾರೆ. ನಿಜಕ್ಕೂ ಇವರು ಸುಮಾರು ಮಹಿಳೆಯರಿಗೆ ಈಗಿನ ಒಂದು ಮಹಿಳೆಯರಿಗೆ ತುಂಬ ಸ್ಫೂರ್ತಿಯಾಗಿ ಇರುವಂಥ ಒಂದು ವ್ಯಕ್ತಿತ್ವ ಇವತ್ತು ನಮ್ಮ ಜೊತೆಗಿದ್ದಾರೆ. ಇವರು ವಿಜಯಪುರ ನಗರದ ವೈಭವ ಲಕ್ಷ್ಮಿ ಗೃಹ ಉದ್ಯೋಗ ಈ ಒಂದು ಸುಮಾರು 30-35 ವರ್ಷಗಳವಾಗಿ ನಿರಂತರವಾಗಿ ಈ ಒಂದು ಉದ್ಯೋಗವನ್ನು ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಇವ್ರದ್ದು ಇನ್ನೊಂದು ವಿಶೇಷತೆ ಏನು ಅಂತಂದರೆ, ನಿಜಕ್ಕೂ ಯಾವಾಗಲೂ ನೋಡಿದ್ರು ಇಷ್ಟು ಸಹನಾಮೂರ್ತಿಯವರು ಗ್ರಾಹಕರಲ್ಲಿ ಮಾತನಾಡುವಂಥದ್ದು ನಿಜಕ್ಕೂ ಅವ್ರ ಹತ್ರ ಮಾತಾಡ್ತಾ ಇದ್ರೆ ನೀವು ನೋಡಬೇಕು, ಒಂದು ಸತಿ ನೀವು ಭೇಟಿ ಕೊಟ್ಟು ನೋಡಿರಿ. ಅವರು ಜೊತೆಗೆ ಮಾತಾಡ್ತಿದ್ರು, ಎಷ್ಟೋ ವರ್ಷಗಳ ಒಂದು ಪರಿಚಯ ಅದೇನೋ ಅಷ್ಟು ಆತ್ಮೀಯವಾಗಿ ಒಂದು ಗ್ರಾಹಕರೇ ದೇವರು ಅಂತ ಏನು ಅಂತಾರಲ್ಲ, ನಿಜಕ್ಕೂ ಅವರು ಅದನ್ನು ಅವರು ಬಾಯಿ ಮಾತಲ್ಲಿ ಹೇಳೋದಲ್ಲ, ನಿಜಕ್ಕೂ ಅವರು ಗ್ರಾಹಕರನ್ನ ಆ ರೀತಿಯಲ್ಲಿ ನೋಡ್ತಾರೆ. ಸೊ ಹಾಗಾಗಿಯೇ ಅವ್ರು ನೋಡಿ ನಿರಂತರವಾಗಿ ಅವ್ರದ್ದು ಇಷ್ಟು ವರ್ಷಗಳ ಸುದೀರ್ಘ 35 ವರ್ಷಗಳ ಒಂದು ಪಯಣ ಅಂದರೆ ಸುಮ್ಮನೆ ಅಲ್ಲ. ಈ ಒಂದು ಸುದೀರ್ಘ ಪಯಣದಲ್ಲಿ ಅವರಿಗೆ ಮೊನ್ನೆ ಕೂಡ ಭಾರತ ನಾರಿ ಪ್ರಶಸ್ತಿ ಕೂಡ ಈ ಒಂದು ಇವಾಗ ಇದೆ ಗೃಹ ಉದ್ಯೋಗದಲ್ಲಿ ಕ್ಷೇತ್ರದಲ್ಲಿ ಬೆಂಗಳೂರಿನಲ್ಲಿ ಪ್ರಶಸ್ತಿ ಬಂದಿದೆ. ಇದಕ್ಕೆ ಅವರ ಮನೆಯವರು ಕುಟುಂಬದವರು ಕೂಡ ಬೆನ್ನೆಲುಬಾಗಿ ನಿಂತಿದ್ದಾರೆ. ಇಂಥ ವಿಶೇಷ ಆಮೇಲೆ ಇವ್ರದ್ದು ಈ ಗೃಹ ಉದ್ಯೋಗ ಮಾಡೋದಲ್ಲದೆ ಬೇರೆಯವರಿಗೂ ಕೂಡ ತಾವು ಬಿಸ್ನೆಸ್ ಮಾಡೋದಲ್ಲದೆ ಬೇರೆಯವರಿಗೂ ಕೂಡ ಅವರು ಕೂಡ ಬೆಳೀಲಿ, ನಾವು ಬೆಳೆಯೋಣ, ಈ ಒಂದು ಮನಸ್ಥಿತಿ. ಯಾಕೆಂದರೆ ಬಿಸ್ನೆಸ್ನಲ್ಲಿ ಈ ರೀತಿ ಇರೋದು ತುಂಬ ಕಡಿಮೆ. ಇಂಥ ಒಂದು ಅಪರೂಪದ ವಿಶೇಷವಾದಂಥ ವ್ಯಕ್ತಿ ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರೇ ಅಶ್ವಿನಿ ದೇಸಾಯಿ ಮೇಡಮ್ ಅವರು. ನಮಸ್ತೆ ಮೇಡಮ್. ನಮಸ್ತೆ ಸರ್. ನನ್ನ ಹೆಸರು ಅಶ್ವಿನಿ ಅಜಿತ್ ದೇಸಾಯಿ ಅಂಥೇಳಿ. ನನ್ನ ಪ್ರಾಡಕ್ಟು ವೈಭವ ಲಕ್ಷ್ಮಿ ಗೃಹ ಉದ್ಯೋಗ ಅಂತ. ನಾ ಇದು ಮಾಡ್ಲಿಕ್ಕತ್ತು 25-30 ವರ್ಷದ ತನಕ ಆಯಿತು. ನಾ ಇದನ್ನೇ ಅದಕ್ಕೆ ಆಯ್ಕೆ ಮಾಡ್ಕೊಂಡೇನಿ ಅಂದರೆ, ನಮ್ಮ ಮನೆಯವರು ಮೆಡಿಕಲ್ ರಿಪ್ರೆಸೆಂಟೇಟಿವ್ ಇದ್ದಾರೆ. ಆವಾಗ ಅವರು ಊರಿಗೂ ಹೋಗ್ತಿದ್ರು. ಹೀಗಾಗಿ ನಾನು ಹೊರಗೆ ನಮಗಿಬ್ಬರು ಮಕ್ಕಳು, ಮನೆಯೊಳಗೆ ನಮ್ಮ ಅತ್ತೆಯವರು ಇರ್ತಿದ್ರು. ಮನೆಯೊಳಗೆ 2 ಮಕ್ಕಳು. ಅವು 2 ಹುಡುಗರು ಶಾಲಿಗೆ ಹೋಗೋ ತನಕ ನಾ ಏನೂ ಮಾಡ್ತಿದ್ದಿಲ್ಲ. ಅವು 2 10 ಗಂಟೆಗೆ ಶಾಲಿಗೆ ಹೋದ ಕೂಡಲೇ ಎಲ್ಲ ಕಡೆ ಸೇಲ್ ಮಾಡಲಿಕ್ಕೆ ಇದು ಹೋಗ್ತಿದ್ದೆ. ಅಂದರೆ ಚಟ್ನಿ ಪುಡಿ, ಮೆಂತ್ಯ ಹಿಟ್ಟು, ಹಪ್ಪಳ, ಸಂಡಿಗೆ, ಶಾವ್ಗೆ ಎಲ್ಲನೂ ಇದನ್ನು ಮಾಡಿಕೊಂಡು ಮತ್ತು ಹುಡುಗರು ಬರೋ ಹೊತ್ತಿಗೆ ನಮ್ಮ ಮನೆಗೆ ಬಂದು ಕೂಡ್ತಿದ್ದೆ. ಹುಡುಗರು ತಕ್ಕಂಗೆ ಹುಡುಗರಿಗೆ ಹೆಲ್ಪ್ ಮಾಡ್ತಿದ್ದೆ. ನಮ್ಮ ಮನೆಯವ್ರು ಬಂದ ಕೂಡಲೇ ಅವ್ರಿಗೆ ಏನು ಹೆಲ್ಪ್ ಬೇಕು ಅದನ್ನು ಅವ್ರಿಗೆ ಮಾಡ್ತಿದ್ದೆ. ಹೀಗಾಗಿ ನಾನು ಬಿಸ್ನೆಸ್ಸು ಇದನ್ನು ನಾ ಮಾಡ್ಕೊಂಡು ಹೋಗ್ಲಿಕ್ಕತ್ತೇನೆ. ಇದು ಮಾಡೋದ್ರಿಂದ ನನಗೆ ಎಲ್ಲ ಕಡೆ ನೋಂದಾವಣೆ ಮಾಡಿಸ್ಬೇಕ್ರಿ ಅಂದರು. ಬಿಸ್ನೆಸ್ಸದ್ದು ನೋಂದಾವಣೆ ಮಾಡಿಸ್ಬೇಕ್ರಿ ಅಂದರು. ಅಂದರೆ ಅದು ಹೆಂಗೆ ರೊಕ್ಕ ತಗೋತಾರೇನೋ ಅಂದ್ಕೊಂಡು ನಾ ಇದನ್ನು ಮಾಡಲಿಲ್ಲ. ಆ ಆಫೀಸಿಗೆ ಹೋಗೋದು ಬಿಡ್ತಿದ್ದೆ. ಅಂದರೂ ಸಹಿತ ಎಲ್ಲರೂ ಅನ್ನೋರು, ನೋಂದಾವಣೆ ಮಾಡಿಸ್ಬೇಕಮ್ಮ. ಯಾಕೆ ಅವರು ಹೇಳ್ತಿದ್ರು ಅಂದ್ರೆ, ನಂದು ಪ್ಲೇನ್ ಪ್ಯಾಕಿಂಗು ತೋರಿಸ್ತೀನಿ. ಕೆಲವು ಜನ ಅಂತಿದ್ರು, ತಿಂದು ನಮ್ಗೆ ಏನಾರೇ ಆದ್ರೆ ನಾನು ಯಾರಿಗೆ ಕೇಳ್ಬೇಕ್ರಿ ಅಮ್ಮ, ಅದಕ್ಕೆ ನೀವು ನೋಂದಾವಣೆ ಮಾಡಿಸ್ಬೇಕ್ರಿ ಅಂದ್ರೆ ಅಂದ್ಕೊ ಹೋದೆ. ಶಿಕಾರ್ಖಾನೆ ಒಳಗೆ ಅತಿ ಸಣ್ಣ ಕೈಗಾರಿಕಾ ಆಫೀಸ್ ಅದ. ಅಲ್ಲಿ ಹೋಗಿ ಅವ್ರಿಗೆಲ್ಲ ಕೇಳಿದ್ಕೊಳ್ಳೇನ ಮಾಡಿಕೊಡ್ತೀವಲ್ರಿ ಅಂದರು. ಹಂಗಾರೆ ರೊಕ್ಕ ಭಾಳ ತಗೋತಾರೇನೋ ಅಂದ್ಕೊಂಡೆ. ಈಗೇನು ರೊಕ್ಕಕ್ಕಷ್ಟು ಮಹತ್ವಿಲ್ಲ, ಅವಾಗ ಭಾಳ ಮಹತ್ವ ಇರ್ತಿತ್ತು ರೊಕ್ಕಕ್ಕೆ. ಅಂದರೆ ಸುಮಾರು ಎಷ್ಟು ವರ್ಷದಿಂದ ಅದು ನೋಂದಾವಣೆ 25-26 ವರ್ಷದ ಹಿಂದೆ. ಅದು ನೋಂದಾವಣೆ ಮಾಡಿಸಿದೆ. ಅವ್ರೇನು 10 ರೂಪಾಯಿ ತಗೊಳ್ಳಿಲ್ಲ ನನಗೆ. ಬ್ಯಾಡ್ರಿ, ನನಗೆ ನೋಂದಾವಣೆ ಹಾಗೆ ಫ್ರೀ ಇರ್ತದ ಅಂದರು. ಆಯ್ತಂತ ಹೇಳಂದು
ನೋಂದಾವಣೆ ಮಾಡಿಸಿದೆ. ಮಾಡಿಸಿ ಅದನ್ನು ಹಾಳಿ ಇಟ್ಕೊಂಡು ಅಡ್ಡಾಡ್ರಿ ಅದ್ರ ಜೋಡಿ ಅಂದರು. ನೀವು ಪ್ಲೇನ್ ಪ್ಯಾಕಿಂಗೇ ಇರಲಿ, ಅದು ನಂದು ನೋಂದಾವಣೆ ಅದ ರೀ ಅಂತ ಹೇಳಿ ಪ್ರತಿಯೊಬ್ರಿಗೂ ತೋರಿಸ್ರಿ. ಈಗೆಲ್ಲ ಮೊಬೈಲ್ನಾಗ ಇರ್ತಾವೆ, ಆವಾಗ ಮೊಬೈಲ್ ಇರ್ತಿದ್ದಿಲ್ಲ. ಕೈ ಒಳಗೆ ಅದೊಂದು ಹಾಳಿ ಪರ್ಸ್ನಾಗ ಇಟ್ಕೊಂಡು ಅಡ್ಡಾಡ್ತಿದ್ದೆ ಅದ್ರ ಜೋಡಿ, ತೊಗೋತಿದ್ರು. ಮೊದಲಿಗೆ ನೀವು ಪ್ರಾಡಕ್ಟ್ ಸ್ಟಾರ್ಟ್ ಮಾಡಿದ್ರಿ, ಯಾವ ಪ್ರಾಡಕ್ಟ್ನಿಂದ ಮೊದಲು ಸ್ಟಾರ್ಟ್ ಮಾಡಿದ್ರಿ? ಮೊದಲಿಗೆ ಎಷ್ಟು ಪ್ರಾಡಕ್ಟ್ಗಳನ್ನು ಮಾಡ್ತಿದ್ರಿ? ಚಟ್ನಿ ಪುಡಿ, ಮೆಂತ್ಯ ಹಿಟ್ಟು. ಮೊದಲು ಪ್ರಾರಂಭದಲ್ಲಿ ಚಟ್ನಿ ಒಳಗಂದ್ರೆ ಚಟ್ನಿ ಪುಡಿ, ಮೆಂತ್ಯ ಹಿಟ್ಟು. ಅದು 10 ರೂಪಾಯಿ ಪಾಕಿಟ್ ಇತ್ತು. ಈಗ 100 ರೂಪಾಯಿಗೊಂದು ಪಾಕಿಟ್ ಅದ. ಅದು ಅವಾಗ 10 ರೂಪಾಯಿಗೊಂದು ಪಾಕಿಟು. ಅದೇ ಅವತ್ತು ದಿವ್ಸಕ್ಕೆ ನಾನು 4,000 ರೂಪಾಯಿ ಗಳಿಸ್ತೀನಿ. ಆದ್ರೆ ಅವತ್ತಿನ 400 ರೂಪಾಯಿ ನಾ ಮರೆಯೋಂಗಿಲ್ಲ. ಆಮೇಲೆ ಇದನ್ನೆಲ್ಲ ನೀವು ಹೋಮ್ ಪ್ರಾಡಕ್ಟ್ ಮಾಡಲಿಕ್ಕೆ ನಿಮ್ಮ ಅತ್ತೆಯವರೇ ಮೊದಲು ಒಂದು ಪ್ರೇರಣೆ ಅಂತ ಹೇಳಿದ್ರಿ. ಹೌದು ರೀ, ಅವ್ರೇ ನನ್ನ ಪ್ರೇರಣೆ. ಅಂದರೆ ಇದು ಮನೆಗೆ ಮಾಡ್ಕೊತಿದ್ವಲ್ಲ, ಚಟ್ನಿ ಪುಡಿ, ಮೆಂತ್ಯ ಹಿಟ್ಟು, ಮಸಾಲೆ ಪುಡಿ, ಭಾಳ ಶಿಸ್ತು ಭಯಂಕರ ನಮ್ಮ ಅತ್ತೆಯವರು. ಅದು ಎಲ್ಲ ಒಂದು ಸಾಮಾನು ಇರಲಿಲ್ಲ ಅಂದ್ರೆ ಅದು ಮಾಡಲಿಕ್ಕೆ ಮುಂದೆ ಹೋಗ್ತಿದ್ದಿಲ್ಲ ಅವರು. ಅದು ಮಸಾಲೆ ಪುಡಿಗೆ ಏನೇನು ಬೇಕು ಎಲ್ಲ ಇರಬೇಕು. ಒಂದು ಇರಲಿಲ್ಲ ಅಂದ್ರೆ ನಾಳೆಗೆ ಮಾಡೋಣ ಬಿಡು ಅಶ್ವಿನಿ ಅನ್ನೋರು. ಅಷ್ಟು ವ್ಯವಸ್ಥಿತ ಮಾಡಿದ್ದು ಸ್ಮೆಲ್ ಓಣಿ ತುಂಬೇ ಬರ್ತಿತ್ತು. ಆವಾಗ ಓಣ್ಯಾಗಿನ ಮಂದಿ ಎಲ್ಲ ಅನ್ನೋರು, ಇಲ್ರಿ ಮತ್ತು ಮಸಾಲೆ ಪುಡಿ ಮಾರಂಗಿಲ್ಲೇನ್ರಿ ನೀವು, ಸ್ಮೆಲ್ ಭಾಳ ಚಂದ ಬರ್ಲಿಕ್ಕತ್ತಿತ್ತು, ಕೊಡ್ತೀರೇನ್ರಿ ಅಂದ. ಚಟ್ನಿ ಪುಡಿ ಕೊಡೋಣ ಹೇಳ್ರಿ ಅತ್ತೆ ಅಂದೆ. ಮನ್ಯಾಗ ತಕ್ಕಡಿ ಇರ್ತಿದ್ದಿಲ್ಲ. ಒಂದು ಬಟ್ಲದ ಅಳತಿ ಮಾಡಿ ಅದು ಹೋಗಿ ಒಂದು ಕಿರಾಣಿ ಅಂಗಡಿಯಾಗ ತೂಕ ಮಾಡಿಸಿ, ಅಂದ್ರೆ 1/4 ಕಿಲೋಕ್ಕೆ ಇದು ಒಂದು ಬಟ್ಲ ಬರ್ತದೆ ಅಂತ ಕನ್ಫರ್ಮ್ ಮಾಡಿಕೊಂಡು ಅದೇ ಥರನೇ ಮಾಡ್ಕೋತ ಬಂದ್ವಿ. ಶಾವ್ಗಿ ಮಾಡಿ ಕೋಲಿಗೆ ಹಾಕಿದ್ವಿ. ನೋಡ್ತಿದ್ರು ಹಾಯ್ದು ಹೋಗೋ ಮಂದಿ. ರೋಡಿನ ಮನೆ ಇತ್ತಲ್ಲೇ ನಮ್ಮ ಅತ್ತೆಯವರಿದ್ದಾಗ, ಡ್ಯೂಟಿಗೆರೆಗಲ್ಲಿ ರಾಯರ ಮಠದ ಹತ್ತಿರ ಇದ್ದಾಗ ಅಲ್ಲಿ ಅಯ್ಯ ಶಾವ್ಗೆ ಎಷ್ಟು ಚಂದ ಬಂದಾವ್ರಿ ಮೌಸಿ ಅನ್ನೋರು. ಹಪ್ಪಳ, ಉದ್ದಿನ ಹಪ್ಪಳ, ಇನ್ನೂ ಕುಟ್ಟಶ್ವಿನಿ ಅಂತಿದ್ರು. ನನ್ನ ತವ್ರ ಮನೆಯೊಳಗೆ ಇದು ಮಾಡ್ತಿದ್ದಿಲ್ಲ. ನಮ್ಮ ಅಮ್ಮಂದು ಮಡಿಲೇ ಜಾಸ್ತಿ, ಅಷ್ಟೇ ದೇವ್ರ ನೈವೇದ್ಯಕ್ಕೆ 2 ಹಪ್ಪಳದ ಮಾಡ್ಕೊಳ್ಳೋರು, 2 ಎಳೆ ಶಾವ್ಗಿ ಮಾಡ್ಕೊಳ್ಳೋರು, ಅಷ್ಟೇ ನಡೀತಿತ್ತು. ಇಲ್ಲಿ ಬಂದಿಂದ ಇವ್ರು ಭಾಳ ಚಂದ ನನಗೆಲ್ಲ ಟ್ರೈನಿಂಗ್ ಕೊಟ್ಟರು. ಎಲ್ಲರೂ ಈಗ ರೊಕ್ಕ ಕೊಟ್ಟೆ ಟ್ರೈನಿಂಗ್ ತೊಗೋತಾರೆ. ಈಗ ನನಗೆ ಕರೆಸ್ತಾರೆ ಟ್ರೈನಿಂಗ್ ಕೊಡ್ಲಿಕ್ಕೆ, ಬರ್ರಿ ಅಂತ ಹೇಳ್ತಾರೆ. ಎಲ್ಲೆಲ್ಲ ಈಗ ಟ್ರೈನಿಂಗ್ ನೀವು? DIC ಒಳಗೆ ಹೋಗ್ತೀನಿ, ರೂಢ್ ಸೆಟ್ಟದೊಳಗೆ ಹೋಗ್ತೀನಿ. ವೀರೇಂದ್ರ ಹೆಗ್ಡೆ ಅವ್ರದ್ದು ರೂಢ್ ಸೆಟ್ ಅದಲ್ಲ, ಅಲ್ಲಿ ಹೋಗ್ತೀನಿ. ಬ್ರಹ್ಮಾವರಕ್ಕೆ ಕರೆದಿದ್ರು ನನಗೆ, ಉಡುಪಿ ಹತ್ರ ಬ್ರಹ್ಮಾವರ. ಅಲ್ಲೇ ರೂಢ್ ಸೆಟ್ಟದೊಳಗೆ ಟ್ರೈನಿಂಗ್ ಕೊಟ್ಟೆ. ಅದು ಊರು ಹೆಂಗಿತ್ತಂದ್ರೆ ಕುಂದಾಪುರದ ಬ್ರಹ್ಮಾವರದೊಳಗೆ ನನಗೆ ಇಳ್ಕೊಳ್ಳೋ ವ್ಯವಸ್ಥೆ ಮಾಡಿದರು. ಕುಂದಾಪುರ ತನಕ ಗಾಡಿ ಮೇಲೆ ಕರ್ಕೊಂಡು ಹೋಗ್ತಿದ್ರು. ಅಲ್ಲಿ ಒಂದು ಟೆಂಪೋ ಇರ್ತಿದ್ದು, ಹಳ್ಳಿ ಒಳಗೆ ಟೆಂಪೋಗಳು ಇರ್ತಾವಲ್ಲ, ಹಂಗೆ ಗಂಗೊಳ್ಳಿ ಅಂತ ಒಂದು ಕುಗ್ರಾಮ ಹಳ್ಳಿ. ಆ ಹಳ್ಳಿ ಒಳಗೆ 10 ದಿವಸದ ಟ್ರೈನಿಂಗ್ ಕೊಟ್ಟು ಬಂದೆ. ಈಗ ಅವರಾದರೂ ಸಹಿತ ನನಗೆ ಕಾಂಟ್ಯಾಕ್ಟ್ದೊಳಗಿದ್ದಾರೆ. ನಾವು ಸುಮಾರಾಗಿ ಕರೋನಾ ಬರೋಕ್ಕಿಂತ ಮೊದಲು ಹೋಗಿದ್ದೆ, 2021. ಅದೇ ಆಗಳ ಹೇಳಿದ್ನಲ್ಲ ನಾನು, ಇದು ನಮ್ಮ ಅತ್ತೆಯವ್ರ ಕೈಯಾಗ ಎಕ್ಸ್ಪೀರಿಯನ್ಸ್ ಆಗ್ಯದ. ನಮ್ಮ ಅಮ್ಮನ ಕಡೆ ನಮ್ಮ ಮಡಿಮೇಲಿಗೆ ಕಲ್ತದ್ದು. ಮತ್ತು ನನಗಿದು ಬಿಸ್ನೆಸ್ಸಕ್ಕೆ ಹೆಲ್ಪ್ ಮಾಡಿದವರು ನಮ್ಮಮ್ಮ ಭಾಳ ಹೆಲ್ಪ್ ಮಾಡ್ಯಾರ. ನಾ ಡ್ಯೂಟಿಗೆ ಹೋಗೋ ಮುಂದೆ ಶಾವ್ಗಿ ಕುಟ್ಟಿ ಉಳ್ಳಿ ಹಾಕಿ ಇಟ್ಟು ಹೋದೆ ಅಂದ್ರೆ ಆಯಿತು. ಅಮ್ಮ ನಮ್ಮ ಮಗಳು ಕೂಡ ಮಾಡ್ತಿದ್ರು. ಬಂದು ಕಸ್ಟಮರಿಗೆ ಒಬ್ರಿಗೂ ಹೊಳೆ ಕಳಿಸ್ತಿದ್ದಿಲ್ಲ. ನಮ್ಮಮ್ಮ ಇದ್ದಾಳ, ಬರ್ರಿ ಎಷ್ಟು ಬೇಕು ಹೇಳ್ಯಾಳ, ಕೊಡ್ತೀನಿ ಬರ್ರಿ ಅಂತ ಹೇಳಿ ಇದನ್ನು ಮಾಡ್ತಿದ್ರು. ನಮ್ಮ ಅಮ್ಮ ಅಪ್ಪ ಇಬ್ಬರು ಬದಾಮಿಗಿರ್ತಿದ್ರು. ಬದಾಮಿ ಒಳಗಿದ್ರೆ ಸಹಿತ ಯಾರೇ ಒಂದು ಪ್ಯಾಕೆಟ್ ಮೆಂತ್ಯ ಹಿಟ್ಟು ಯಾರೇ ಹೇಳಿದ್ರಂದ್ರೆ, ನಮ್ಮ ದಾದ KSRTC ಒಳಗೆ ಕೆಲಸ ಮಾಡ್ತಿದ್ರು, ರಿಟೈರ್ಡ್ ಆಗಿದ್ದರು. ಆದರೂ ಅದು ಒಂದು ಪ್ಯಾಕೆಟ್ ಮೆಂತ್ಯ ಹಿಟ್ಟಿಗೆ ವಿಜಾಪುರಕ್ಕೆ ಬಂದು ನಾನು ಮೆಂತ್ಯ ಹಿಟ್ಟು ಅವ್ರಿಗೆ ಕೊಡ್ತಿದ್ರು. ಇದು ಒಂದ್ರ ಸಲುವಾಗಿ ಬಂದಿದ್ದದ ಅಂದ್ರೆ ಸಹಿತ ಇರಲಿಲ್ಲ, ಏನು ತಪ್ಪಾತು, ನಾವು ಹುಡುಗರು ಮೊಮ್ಮಕ್ಕಳು ಭೇಟಿಗೆ ಬಂದೀನಿ, ಹಾಗೆ ಬಂದೀನಿ, ಇದು ತೊಗೊಂಡು ಹೋಗ್ತೀನಿ ಅಂತ ಅನ್ನೋರು ಸಪೋರ್ಟ್. ಒಂದು ಬಿಸ್ನೆಸ್ಸು ಒಂದು ಹೆಣ್ಮಗಳು ಮುಂದೆ ಬರಬೇಕು ಅಂದ್ರೆ 1ರಿಂದ 100 ತನಕ ಎಲ್ಲರದು ಹೆಲ್ಪ್ ಇದ್ರೆ ಮಾತ್ರ ಮುಂದೆ ಬರ್ತಾರೆ. ಎಲ್ಲ ರೀತಿಯಿಂದನೂ ಹೆಲ್ಪ್ ಇರಬೇಕು. ಮಾಡುವಂಥ ಸ್ವಭಾವ, ಮಾಡುವಂಥ ಗುಣ ನಮ್ಮ ಮನೆಯೊಳಗೆ ಎಲ್ಲರಿಗೂ ಹೆಲ್ಪಿಂಗ್ ನೇಚರ್ ಅದ ಅಂತ ಹೇಳಿ ಬೆನ್ನೆಲುಬಾಗಿ ನಿಂತದ್ದು ನನ್ನ ಕುಟುಂಬ ಎಲ್ಲ. ನನಗೆ ಪೂರ ಎಲ್ಲರೇ ಸ್ಟಾಲ್ ಹಾಕಿದ್ರೆ ಮಾಡಿದ್ರೆ ಸಂಜೆ ಮುಂದೆ 4 ಗಂಟೆಗೆ ಚಹಾ ಬೇಕಾಗ್ತದೆ ಅಂದ್ಕೊಂಡು 5 ಗಂಟೆಗೆ ಹುಡುಗರು ಸಾಲಿ ಬಿಟ್ಟು ಬಂದ ಕೂಡಲೇನ ನಾಷ್ಟಾ ಚಹಾ ಮನೆಯಿಂದ ಇಲ್ಲಿ ದರ್ಬಾರ್ ಹೈಸ್ಕೂಲ್ ಗ್ರೌಂಡಿನೊಳಗೆ ಬಿಜಾಪುರದೊಳಗೆ ಹಾಕ್ತಿದ್ದೆ ಸ್ಟಾಲ್. ಹಾಕಿದ್ರೆ
ಇಲ್ಲಿ ತೊಗೊಂಡು ಬಂದು ಕೊಡ್ತಿದ್ರು ನಮ್ಮಮ್ಮ. ನಿಮ್ಮ ತಾಯಿಯವರು ಅಲ್ಲಿ ನೀವೆಲ್ಲಿ ಸ್ಟಾಲ್ ಹಾಕಿರ್ತೀರಿ ಅಲ್ಲಿ ಬಂದು ಅವರೇ ಟೀ ಮಾಡ್ಕೊಂಬರೋರು. ಹಾಂ, ಮನೆದನೇ ಟೀ ಮಾಡಿಕೊಂಡು ನಾಷ್ಟ ಮಾಡಿಕೊಂಡು ತೊಗೊಂಡು ಬರೋರು. ನಾನು ಮುಂಜಾನೆ 9 ಬಂದು ಸ್ಟಾಲ್ ಓಪನ್ ಮಾಡ್ಕೊಂಡು ಕೂಡ್ತಿದ್ದೆ. ಇನ್ನೆಲ್ಲಿ ಬಂದಿಂದ ಇದನ್ನು ಮಾಡ್ತಾಳೆ ಅಂತ ಹೇಳಂದು ನನಗೆಲ್ಲ ಭಾಳ ರೀತಿಯಿಂದನೂ ನಮ್ಮಮ್ಮ ಭಾಳ ಹೆಲ್ಪ್ ಮಾಡಿದ್ದಾರೆ ನನಗೆ. ಅವ್ರ ಆಶೀರ್ವಾದ ಅವ್ರಿಗೂ ಇದರಿಂದನೇ ನಮ್ಮ ಅಮ್ಮ ಅಪ್ಪನ ಆಶೀರ್ವಾದ, ನಮ್ಮ ಅತ್ತೆ ಮಾವನ ಪುಣ್ಯ, ಅವ್ರು ಮಾಡಿದಂಥ ಕಲಿಸಿದಂಥ ವಿದ್ಯೆ ಅದು ಎಲ್ಲ ರೀತಿಯಿಂದ ನನಗೆ ಕೈ ಹಿಡೀತು. ಇದೇ ಬಿಸ್ನೆಸ್ ಮೇಲೆ 2 ಹುಡುಗರಿಗೆ ಸಾಲಿ ಕಲಿಸಿದ್ವಿ. ಎಲ್ಲವೂ ಒಟ್ಟು ಒಂದು 10 ಪೈಸಾ ನಮ್ಮ ಮನೆಯವ್ರ ಹೆಸರೇ ಎಲ್ಲಿಯೂ ಸಾಲಿಲ್ಲ. ಎಲ್ಲ ರೀತಿಯಿಂದನೂ ಅನುಕೂಲ ಆಗಿದೆ ಬಿಸ್ನೆಸ್.